ನಮಸ್ಕಾರ. ಏನು ಹೆಸರಣ್ಣ? ವಿರೂಪಾಕ್ಷಪ್ಪ. ತಾವು ಎಲ್ಲಿಂದ ಬಂದಿರಣ್ಣ? ದೇವ್ರ ತಾರ್ಗ. ಇನ್ನೊಬ್ರು ಇವ್ರು ಯಾರಣ್ಣ? ನೀವು ಅವ್ರ ಮಗ ಇದ್ರಿ. ನಿಮ್ಮ ಹೆಸರೇನ್ರಿ? ಶರಣಬಸವ್ರೆ. ಈಗ ಶರಣಬಸವ್ರೆ, ಅಲ್ಲಿಂದ ನೀವು ವಿಡಿಯೋ ನೋಡಿ ಬಂದಿರಿ ನನ್ನ ಹೆಸರು ಕೇಳಿ. ಇಲ್ಲಿ ಬಂದ ನಂತರ ನಾ ಹೇಳಿದಕ್ಕೆ ನಿಮಗೆ ವಿಡಿಯೋ ತೋರಿಸಿದಕ್ಕೆ ಸಮಾಧಾನ ಇದೆ ಸರ್ ತಮಗೆ? ಹಾಂ ನೋಡ್ರಿ, ನಾನಂತೂ ಇದರಲ್ಲಿ ಸತತ 3 ವರ್ಷದಿಂದ ಯಾವುದೇ ಬೆಳೆ ಬಂದಿಲ್ಲ. ಈ ವರ್ಷ ಮೊದಲನೇ ಬೆಳೆ ಹಾಕೀನಿ. ಫೆಬ್ರವರಿದಲ್ಲಿ ಮಾತ್ರ ಏನಾಗಿದೆ, ಲವಣಿ ಆಗಿದೆ. ಈ ಲವಣಿ ಆಗಿದ್ದ ನಂತರ ಈಗ ಸುಮಾರಾಗಿ 10 ತಿಂಗಳು ಇನ್ನೂ ಮುಗಿದಿಲ್ಲ. ಇನ್ನು 8 ದಿನ ಬೇಕು ನಾನು 10 ತಿಂಗಳು ಮುಗಿಲಿಕ್ಕೆ. ಈಗ ಸುಮಾರಾಗಿ ಎಣಿಸಿದ್ರೆ ಎಷ್ಟು ಕಣಿಕೆ ಆದವು ಅಣ್ಣ? ಈಗ 22 ಕಣಿಕೆ ಅದು. ನನಗನ್ಸೋ ಮಟ್ಟಿಗೆ ಇನ್ನೂ ಇಲ್ಲಂದರೆ ಇನ್ನೂ 7-8 ಕಣ್ಕಿ, ಇನ್ನೂ 2 ತಿಂಗಳು ಬೇಕು ನನಗೆ ಹೋಗಲಿಕ್ಕೆ. 7-8 ಕಣ್ಕಿ ಅಂದರೆ ಸುಮಾರು 22 ಅಂದರೆ 28-30 ತನಕ ಸರಾಗ ಆಗ್ಬೋದು ಅಂತ ನಾನು ಇಟ್ಕೊಂಡೀನಿ. ಆದರೆ ಇದರಲ್ಲಿ ನಾನು ಖರ್ಚು ಮಾಡಿದ್ದು ಅಣ್ಣವರೇ ನಿಮಗೊಂದು ಮಾತು ಹೇಳ್ತೀನಿ. 1 ಎಕರೆಗೆ 10 ಕಿಲೋ ಮಾಡೀನಿ. 7,500 ಮಾಡೋದ್ರಿಂದ ನನಗಿದರಲ್ಲಿ ಉತ್ಪಾದನೆ 40 ಟನ್ ಆಗ್ತಿತ್ತು. 60 ಆಗ್ತದಂತ ನನಗೆ ಖಾತ್ರಿ ಇದೆ. ಈ 60 ಟನ್ನಿನಲ್ಲಿ ನೀವು ಬಂದು ನೋಡಿದ್ರಿ, ನನಗೆ ಸುಮಾರು 20 ಟನ್ ಹೆಚ್ಚಿಗೆ, 15-20 ಟನ್ ಹೆಚ್ಚಿಗೆ ಅಂದರೆ ನನಗೇನದ ಸುಮಾರು 45,000-50,000 ರೂಪಾಯಿ ಹೆಚ್ಚಿಗೆ ಖರ್ಚು ಇದು ಉತ್ಪಾದನೆ ಈ ವರ್ಷ ಆಗ್ತದಂತ ನಾನು ಖಾತೆ ಇಟ್ಕೊಂಡಿನಿ. ಮತ್ತೇನು ಕೇಳಬೇಕಾದ್ರೆ ಕೇಳೋಣ. ಬೆಳೆ ನೋಡಿ ಖುಷಿ ಆಯ್ತು. ಏನಂತೀರಿ ಶರಣ ಬಸವಣ್ಣರೇ? ಕ್ಲಿಯರ್ ಐತ್ರಿ? ಪರವಾಗಿಲ್ಲ. ನೀವು ಅಲ್ಲಿಂದ ಅಷ್ಟು ದೂರದಿಂದ ಬಂದಿರಿ, ನನ್ನ ಹೊಲಕ್ಕೆ ಭೇಟಿ ಕೊಟ್ಟಿರಿ, ನನ್ನೂ ಕೂಡ ಭಾಳ ಸಮಾಧಾನ ಆಯಿತು. ಇದ್ರ ಬಗ್ಗೆ ತಾವು ತಿಳ್ಕೊಂಡಿರಿ. ನಮ್ಮ ಕೃಷ್ಣ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ದಲ್ಲಿ ಆರ್ಗಾನಿಕ್ ಇಂಡಿಯಾ, ಹೆಲ್ತಿ ಇಂಡಿಯಾ ಮಾಡುವಂಥ ನಮ್ಮ ಅಮರ್ಜಿತ್ ಚೌರಾಶಿ ಅವರು ಕನಸನ್ನು ಇಟ್ಕೊಂಡಿದ್ದಾರೆ. ನೀವು ಕೂಡಿಕೊಂಡು ಭಾರತದ ಎಲ್ಲ ರೈತರಿಗೆ ಇದನ್ನೇ ಉಪಯೋಗ ಮಾಡಿಕೊಂಡು ಹೆಚ್ಚಿನ ಲಾಭ ಪಡೆದು ಕಡಿಮೆ ಖರ್ಚು ಮಾಡಿ 1 ಎಕರೆಗೆ 40,000-50,000 ಉತ್ಪಾದನೆ ಹೆಚ್ಚಿಗೆ ಮಾಡಲಿಕ್ಕೆ ನಾವು ಸಲಹೆಯನ್ನು ಕೊಡೋಣ. ಧನ್ಯವಾದ ಅಣ್ಣವ್ರೆ.